ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಿವೆ. ಹೊಂಚು ಹಾಕಿ ದೋಚುತ್ತಿದ್ದಾರೆ, ರಾತ್ರೋರಾತ್ರಿ ಕದಿತಿದ್ದಾರೆ. ಕಳ್ಳರ ಹಾವಳಿಯಿಂದ ತಲೆಕೆಡಿಸಿಕೊಂಡಿರುವ ಪೊಲೀಸರು ಹೊಸ ಸಿಸ್ಟಮ್ ಜಾರಿಗೆ ತಂದಿದ್ದಾರೆ. ಬೆಂಗಳೂರಿನಲ್ಲಿ ಖತರ್ನಾಕ್ ಬಿಟ್ಟರ್ಗುಂಟ ಗ್ಯಾಂಗ್ ಅರೆಸ್ಟ್. ಒಂದು ಕೇಸ್ನಲ್ಲಿ ಲಾಕ್, 3 ಕೇಸ್ಗಳು ರಿವೀಲ್. ಆಂಧ್ರ ಮೂಲದ ಬಿಟ್ಟರ್ಗುಂಟ ಗ್ಯಾಂಗ್ ಅಂತಾನೆ ಕುಖ್ಯಾತಿ ಪಡೆದಿರುವ ಗ್ಯಾಂಗ್ನ ಈ ಇಬ್ಬರು ಕ್ರಿಮಿಗಳು ಬೆಂಗಳೂರು ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಆರೋಪಿಗಳಾದ ಅಭಿಷೇಕ್ ಹಾಗೂ ಗೋಪಿ ಕಳೆದ ವರ್ಷ ಜುಲೈ 24ರಂದು ಕಾಡುಗೋಡಿಯಲ್ಲಿ ದರೋಡೆ ಮಾಡಿದ್ರು. ಬ್ಯಾಂಕ್ನಿಂದ ಚಿನ್ನ, ಹಣ ಕೊಂಡೊಯ್ಯುತ್ತಿದ್ದ ವ್ಯಕ್ತಿಯನ್ನ ಫಾಲೋ ಮಾಡಿದ್ರು. ಬಳಿಕ ಕಾರು ಪಂಕ್ಚರ್ ಆಗಿದೆ ಅಂತ ಯಾಮಾರಿಸಿದ್ರು. ಆತ ಕಾರಿನಿಂದ ಇಳಿದು ಟೈರ್ ನೋಡುವಷ್ಟರಲ್ಲಿ ಕಾರಿನಲ್ಲಿದ್ದ ಚಿನ್ನಾಭರಣದ ಬ್ಯಾಗ್ ಅಬೇಸ್ ಮಾಡಿದ್ರು. ಕೇಸ್ ದಾಖಲಿಸಿಕೊಂಡು ಗ್ಯಾಂಗ್ನ ಹಿಂದೆ ಬಿದ್ದಿದ್ದ ಪೊಲೀಸರು ಕೊನೆಗೂ ಇಬ್ಬರನ್ನ ಬಂಧಿಸಿದ್ದಾರೆ. ವಿಚಾರಣೆ ವೇಳೆ ಆರೋಪಿಗಳು 3 ಕೇಸ್ಗಳ ಬಗ್ಗೆ ಬಾಯ್ಬಿಟ್ಟಿದ್ದು 12 ಲಕ್ಷ ನಗದು, 4.50 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ವಶಕ್ಕೆ ಪಡೆಯಲಾಗಿದೆ. ಗಮನ ಬೇರೆಡೆ ಸೆಳೆದು ಚಿನ್ನಾಭರಣ ಮತ್ತು ಹಣವನ್ನು ಕಳ್ಳತನ ಮಾಡಿರ್ತಕ್ಕಂತಹ ಒಂದು ಗ್ಯಾಂಗನ್ನು ಪತ್ತೆ ಹಚ್ಚಿದ್ದಾರೆ. ಇದನ್ನು ಮೂಲತಃ ಬಿಟ್ಟರ್ಗುಂಟ ಗ್ಯಾಂಗ್ ಅಂತ ಹೇಳಿ ಆಂಧ್ರ ಪ್ರದೇಶದ ಒಂದು ಗ್ಯಾಂಗ್ ಆಗಿದ್ದು, ಇದು ಅಟೆನ್ಷನ್ ಡೈವರ್ಷನಲ್ಲಿ ಇವರು ಎಕ್ಸ್ಪರ್ಟ್ಗಳಾಗಿರ್ತಕ್ಕಂಥದ್ದು ಕಂಡುಬಂದಿದೆ. 2 ಆರೋಪಿಗಳು, ಬಿಟ್ಟರ್ಗುಂಟ ಗ್ಯಾಂಗ್ನ 2 ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಇತ್ತ ಕೋಣನಕುಂಟೆ ಪೊಲೀಸರು ಟ್ರ್ಯಾಕ್ಟರ್ ಕಳ್ಳತನ ಮಾಡಿ ಪರಾರಿಯಾಗ್ತಿದ್ದ ಇಬ್ಬರು ಕಳ್ಳರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಸಾದಿಕ್ ಎಂಬ ಒಂದೇ ಹೆಸರಿನ ಇಬ್ಬರು ಕಿಲಾಡಿಗಳು ಬೆಂಗಳೂರಿನಲ್ಲಿ ಟ್ರ್ಯಾಕ್ಟರ್ ಕಳ್ಳತನ ಮಾಡಿ ನೊಣವಿನ ಕೆರೆಯಲ್ಲಿ ಸೈಫುಲ್ಲಾ ಎಂಬಾತನಿಗೆ ಮಾರಾಟ ಮಾಡ್ತಿದ್ರು. ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ತುಮಕೂರಿನ ನೊಣವಿನ ಕೆರೆಯಲ್ಲಿ 4 ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. 20 ಲಕ್ಷ ಮೌಲ್ಯದ 4 ಟ್ರ್ಯಾಕ್ಟರ್ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ತಾವರೆಕೆರೆಯಲ್ಲಿ ಎಟಿಎಂ ಕಳ್ಳತನಕ್ಕೆ ಕಳ್ಳರು ವಿಫಲ ಯತ್ನ ನಡೆಸಿದ್ದಾರೆ. ಮೆಡಿಕಲ್, ಮೊಬೈಲ್ ಶಾಪ್, ಕೆನರಾ ಬ್ಯಾಂಕ್ನ ಎಟಿಎಂನಲ್ಲಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಎಟಿಎಂನಲ್ಲಿ ಸೈರನ್ ಮೊಳಗುತ್ತಿದ್ದಂತೆ ಇಬ್ಬರು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಈ ನಡುವೆ ಜೆಪಿ ನಗರ ಪೊಲೀಸರು ಐಷಾರಾಮಿ ಕಾರುಗಳ ಮ್ಯಾಗ್ವೀಲ್ ಕಳ್ಳತನ ಮಾಡುತ್ತಿದ್ದ ದುರುಳರನ್ನ ಬಂಧಿಸಿದ್ದಾರೆ. ಹೈದರ್ ಅಲಿ ಮತ್ತು ಗೌಸ್ ಬೇಗ್ ಎಂಬ ಆರೋಪಿಗಳಿಂದ 60 ಮ್ಯಾಗ್ವೀಲ್ ವಶಕ್ಕೆ ಪಡೆದಿದ್ದಾರೆ. 20 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಹೀಗೆ ನಗರದಲ್ಲಿ ಸಾಲು ಸಾಲು ಕೃತ್ಯ ಎಸಗುತ್ತಿರುವ ಖದೀಮರನ್ನ ಮಟ್ಟ ಹಾಕಲು ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸರು ಲಾಕ್ಡ್ ಹೌಸ್ ಚೆಕಿಂಗ್ ಸಿಸ್ಟಮ್ ಪ್ರಯೋಗ ಮಾಡ್ತಿದ್ದಾರೆ. ಏನಿದು ಲಾಕ್ಡ್ ಹೌಸ್ ಚೆಕಿಂಗ್ ಸಿಸ್ಟಮ್ ಅನ್ನೋದನ್ನ ನೋಡೋದಾದ್ರೆ, ನೀವು ಊರಿಗೆ ಹೋದ್ರೆ ಪೊಲೀಸರು ನಿಮ್ಮ ಮನೆ ಕಾಯ್ತಾರೆ. ಹೆಚ್ಚು ದಿನ ಲಾಕ್ ಮಾಡುವ ಮನೆ ಬಗ್ಗೆ ನೀವು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ಕೊಡಬೇಕಷ್ಟೇ. 08022943111 9480801500 ಈ ನಂಬರ್ಗೆ ಫೋನ್ ಮಾಡಿ ಮಾಹಿತಿ ಕೊಡಬಹುದು. ಮನೆಯ ಫೋಟೋ, ಅಡ್ರೆಸ್, ಮೊಬೈಲ್ ನಂಬರ್ ಕೊಡಬೇಕು. ಬಳಿಕ ಸ್ಥಳೀಯ ಪೊಲೀಸರು ಲಾಕ್ ಆಗಿರುವ ಮನೆ ಮೇಲೆ ನಿಗಾ ಇಡ್ತಾರೆ. ಈ ನೂತನ ಯೋಜನೆಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಾರ್ವಜನಿಕರಲ್ಲಿ ವಿನಂತಿ ಏನೆಂದರೆ, ಇದನ್ನು ತಾವು ಮನೆ ಖಾಲಿ ಅಂದರೆ ಬೀಗ ಹಾಕಿ ಹೋಗೋಕ್ಕೆ ಮುಂಚೆ ನಮ್ಮ ಈ ಕಂಟ್ರೋಲ್ ರೂಮ್ನ 2 ನಂಬರ್ಗೆ ಕರೆ ನೀಡಬೇಕು. ನೀಡಿದ ನಂತರ ಆದಷ್ಟು ತಮ್ಮ ಮನೆಯ ಮೇಲೆ ನಿಗಾ ಇಡುವ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಏನೇ ಹೇಳಿ, ಚೋರರ ಆಟಕ್ಕೆ ಬ್ರೇಕ್ ಹಾಕಲು ಪೊಲೀಸರು ಹೊಸ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.